ವಿಜಯ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದು ಯಾಕಮ್ಮ ಈ ತರ ಮೌನವಾಗಿ ನಿಂತಿದ್ಯಾ? ಈ ನನ್ನ ಮಗಳು ಈ ರೀತಿ ಮೌನವಾಗಿರೋದಿಲ್ಲ ನಾನು ಎಂದೂ ನೋಡೇ ಇಲ್ಲಮ್ಮ. ನೀನು ಹಿಂಗಿರೋದು ನೋಡ್ತಾ ಇದೆ, ನನಗೆ ಭಯ ಆಗ್ತಾ ಇದೆ. ಹೋಗ್ಲಿಕ್ಕೆ ಕಾರಣ ಅದು ಏನು ಅಂತ ಹೇಳಮ್ಮ. ವಿಜಯ, ನಾನು ನಿನ್ಗೊಂದು ಸತ್ಯ ಹೇಳ್ತೇನೆ. ಈ ನಿಮ್ಮ ಅಪ್ಪ ಚಿಕ್ಕ ವಯಸ್ಸಿನಿಂದಲೂ ಯಾವ ಸುಖ ಸಂತೋಷನೂ ಕಂಡಿಲ್ಲ ಅಮ್ಮ. ವಾರವನ್ನ ಮಾಡ್ಕೊಂಡು ಮನೆ ಮನೆ ಸುತ್ತಾ ಇದ್ದ. ದೇವರ ದಯದಿಂದ ನಮ್ಮಮ್ಮ ನನ್ನ ಬದುಕಿಗೆ ಬಂದ್ಲು. ಎಷ್ಟೋ ವರ್ಷ ನಮ್ಗೆ ಮಕ್ಕಳೇ ಇರಲಿಲ್ಲ. ಊರಿನವರು, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ನಮ್ಮನ್ನ ಹಾಡ್ಕೊಂತ ಇದ್ರು. ಆಗ ನನ್ನ ಮನೆ ದೇವರು, ಕುಲದೇವರು ಆದ ಕನಕಪುರದ ಬೆಟ್ಟಳ್ಳಿಯ ರಾಮ ಸಂಜೀವ ಮೂರ್ತಿಗೆ ಹರಕೆ ಹೊತ್ಕೊಂಡೆ. ಯಾರು ಹೇಳಿದ್ದು ಹರಕೆ ಹೊತ್ಕೊಳಕ್ಕೆ? ಯಾರು ಹೇಳಿದ್ದು ಹರಕೆ ಹೊತ್ಕೊಳಕ್ಕೆ? ನಾನ್ ಹೇಳಿದ್ನ? ಇಲ್ಲ ನೀವಿಬ್ರು ಗಂಡ ಹೆಂಡತಿ ಮಾತಾಡ್ತಾ ಇರ್ತೀರಲ್ಲ, ಆ ನಿಮ್ಮ ಕನಕಪುರದ ಶ್ರೀರಾಮ ಸಂಜೀವ ಮೂರ್ತಿ ಅವನು ಹೇಳಿದ್ನ? ಎಷ್ಟೋ ಸಾವಿರ ಜನ ತಂದೆ ತಾಯಿಗೆ ಮಕ್ಕಳೇ ಇರಲ್ಲ, ಅದೇ ರೀತಿ ನೀವಿರ್ಬೇಕಾಗಿತ್ತು. ವಿಜಯ, ನನಗ್ಯಾಕೋ ಭಯ ಆಗ್ತಿದ್ಯಮ್ಮ. ನಿನ್ಗ್ಯಾಕಮ್ಮ ಇಷ್ಟೊಂದು ಕೋಪ? ಏನಾಯ್ತು? ಏನಾಯ್ತಾ? ಏನಾಯ್ತು ಅಂತ ಕೇಳ್ತಾ ಇದ್ದೀರಾ? ಯಾರನ್ನ ಕೇಳಿ ನನ್ ಮದ್ವೆನ ಗಂಡ ಹೆಂಡತಿ ಇಬ್ರು ಡಿಸೈಡ್ ಮಾಡಿದ್ರಿ? ಅಲ್ಲಮ್ಮ, ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಸರಿಯಾದ ಸಮಯದಲ್ಲಿ ಮದುವೆ ಮಾಡೋದು ತಪ್ಪಲ್ಲ, ಸರಿಯಾದ ನಿರ್ಧಾರ ಮಾಡಿಲ್ದೇ ಇರೋ ತಪ್ಪು. ತಪ್ಪು ನಿರ್ಧಾರನ? ಏನೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲಮ್ಮ. ಅರ್ಥ ಆಗೋಕ್ಕೂ ಮುಂಚೆ ಸಮಸ್ಯೆ ಸೃಷ್ಟಿ ಮಾಡಿದೀರಲ್ಲ, ಹರಕೆ ಹೊತ್ಕೊಂಡೆ ಅಂತ ಪದೇ ಹೇಳ್ತಾ ಇದ್ರಿ. ನಿಮ್ಮ ಮನೆ ದೇವರು, ಕುಲದೇವರು ಬೆಟ್ಟದಲ್ಲಿ ಶ್ರೀರಾಮ ಸಂಜೀವಿನಿ ಮೂರ್ತಿಗೆ ನಾನು ಹರಕೆ ಹೊತ್ಕೊಂಡಿದ್ದೀನಿ. ಹರಕೆನ? ಏನಮ್ಮ? ನನ್ ಮದ್ವೆ ಕ್ಯಾನ್ಸಲ್ ಆಗ್ಲಿ ಅಂತ. ಏನ್ ಹೇಳ್ತಾವಳು? ಮುತ್ತಾಗಿ ಬೆಳೆಸಿದ್ದು ಒಬ್ಳೆ ಮಗಳು ಅಂತ ಇದಕ್ಕೆ ಏನೇ? ಯಾಕೆ ಮಾಡ್ತಿದ್ದಾಳೆ ನಂಗೆ ಗೊತ್ತಾಗ್ತಿಲ್ಲ ರೀ. ಕೃಷ್ಣ, ಬಸವರಾಜ, ಏನ್ ಬಂದದ್ದು? ಚೆನ್ನಾಗಿದ್ದೀರಾ? ಏನ್ ಚಂದನ ಏನೋ ಪಾಪ ಬಸವರಾಜ, ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ. ನೀವು ಸಾಲ ಕೂಡ ನಿಲ್ಸ್ಬಿಟ್ರಿ, ಜನನು ಬರ್ತಾ ಇಲ್ಲ. ಕಣ್ಣೇಳಪ್ಪ, ವ್ಯಾಪಾರ ಆಗ್ಲಿಲ್ಲ ಅಂತ ಸಾಲ ಕೊಟ್ಬಿಟ್ಟು ಇರೋ ಸಾಮಾನು ಖಾಲಿ ಮಾಡ್ಕೊಂಡು ಬಟ್ಲು ಹಾಕೊಂಡು ಹೋಗು ಅಂತ ಹೇಳಿಯಾ? ಬೆಳಿಗ್ಗೆ ನಾವು ನಾಡ್ಪಿಳ್ಳೆನೂ ಕಾಣಿಸ್ತಾ ಇಲ್ಲಪ್ಪ. ಅದೇನ್ ಕಥೆನೋ ಅದೇನೋ ಕೆಳಗಡೆ ಫಂಕ್ಷನ್ ನಡೀತಾ ಇದ್ದತ್ತೋ ಏನ್ ಕಥೆನೋ ಏನೋ, ಅದಕ್ಕೆ ಯಾರು ಜನನೇ ಬರ್ತಾ ಇಲ್ಲ. ಯಾವ್ದು ಫಂಕ್ಷನ್ ನಡೀತಲ್ಲ? ಅದೇ ಮನೆ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ಅಲ್ವೇ, ನಮ್ಮ ಮರ್ತೆ ಬಿಟ್ಟಿದೆ ನೋಡು. ಒಂದೆರಡು ನಿಮಿಷ ಇರು, ಎತ್ಕೊ ಬರ್ತೀನಿ. ಏ ಆಯ್ತು ಇರಮ್ಮ. ರಮ್ಯಾ, ಸರಿ, ನಿನ್ನೆ ಎಲ್ಲೋಗಿದ್ರಿ? ಸಿನಿಮಾಗ ಹೋಗಿದ್ರಾ? ಚೆನ್ನಾಗಿತ್ತಾ? ಹೋಟೆಲ್ಗೆ ಹೋಗಿ ತಿಳ್ಕೊಂಡು ಅಂತೂ ಇಬ್ರು ಖುಷಿ ಇದ್ರಲ್ಲ. ರಮ್ಯಾ, ಏನಣ್ಣ? ಬೀರೂನಲ್ಲಿ ಮನೆಯದು ಪತ್ರ ಇದೆ, ಎತ್ಕೊಂಬ. ನೋಡಿ ರಮ್ಯಾ, ನನ್ ಗಂಡನ್ಗೆ ನಿನ್ ಮೇಲೆ ನಂಬಿಕೆ ಜಾಸ್ತಿ. ಅದೇನೋ ಹೇಳ್ತಾರಲ್ಲ,
ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅನ್ನೋದು ಹೋಗಿ ಹೆಂಡತಿಗೊಂದ್ ಕಾಲ ಹೆಂಡತಿ ಫ್ರೆಂಡ್ಗೊಂದ್ ಕಾಲ ಅನ್ನೋ ಹಾಗಾಗಿದೆ. ಭವ್ಯ ಭವ್ಯ ಅಂದ್ರೆ ಕೊನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟಲ್ಲ. ಹೆಂಡ್ತಿಗೊಂದು ಕಾಲ ಹೆಂಡ್ತಿ ಫ್ರೆಂಡ್ಗೊಂದು ಕಾಲ ಅಲ್ಲ ಕಣೆ, ಹೆಂಡ್ತಿಗೊಂದು ಕಾಲ ಹೆಂಡ್ತಿ ತಂಗಿಗೊಂದು ಕಾಲ. ಅಂದರೆ ನಾನು ರಮ್ಯನ ಯಾವತ್ತೂ ನಿನ್ನ ಫ್ರೆಂಡು ಅಂತ ಅಂದ್ಕೊಂಡಿಲ್ಲ, ನಿನ್ನ ತಂಗಿ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ಶಿವನೇ, ಅಲ್ಲ ಕೃಷ್ಣನೇ, ಯಾಕೆ ಈ ಸಣ್ಣ ವಿಷಯಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ದೀರಾ? ಎಲ್ಲ ಗಂಡಂದ್ರ ತರ ನೀವಲ್ಲ ಅಂತ ನಂಗೆ ಗೊತ್ತು, ಸುಮ್ಮನೆ ತಮಾಷೆ ಮಾಡಿದೆ ಕೃಷ್ಣ. ಭವ್ಯ, ಅಣ್ಣ ನನ್ನನ್ನು ತಂಗಿ ಥರ ನೋಡ್ತಾರೆ, ಅದು ನಿನಗೂ ಗೊತ್ತು. ನಿನ್ನ ಗಂಡನ ಹತ್ರ ಯಾಕೆ ತಮಾಷೆ ಮಾಡ್ತೀಯಾ? ಫಸ್ಟ್ ಕೃಷ್ಣಣ್ಣನ ಹತ್ರ ಸಾರಿ ಕೇಳು. ರಮ್ಯಾ, ಭವ್ಯ ಸಾರಿ ಕೇಳುವಂಥ ತಪ್ಪೇನು ಮಾಡಿದ್ದಾಳೆ? ಅಂಥದ್ದು ಏನು ಮಾಡಿಲ್ಲ. ನೀನು ಪತ್ರ ಕೊಡಿಲ್ಲೇ. ಬಸವರಾಜು, ಇದನ್ನ ತಗೋಪ್ಪ ಪತ್ರ. ಸರಿನಾ? ಆಮೇಲೆ ಇದು ಒರಿಜಿನಲ್ ಪತ್ರನಪ್ಪ, ಸರಿ ನೋಡ್ಕೊಂತೀನಿ. ಹುಷಾರು. ಆಮೇಲೆ ನಂಬಿಕೆ ಇಲ್ಲಣ್ಣ, ನಾನು ನೋಡ್ಕೊಂತೀನಿ. ನಂಬಿಕೆ ಇದೆ, ಅದಕ್ಕೆ ಇಲ್ವಾ ನಿನ್ ಕೈಗೆ ಒರಿಜಿನಲ್ ಕೊಡ್ತಾ ಇರೋದು? ನಾನು ನೋಡ್ಬಿಟ್ಟು ಫೋನ್ ಮಾಡ್ತೀನಿ ಅಣ್ಣ. ಸರಿಪ್ಪ, ಆಯ್ತು, ಹುಷಾರ್. ಬಸವರಾಜ ಹೇಳ್ದ ಸಾಲ ಕೊಡುವಂತ, ಇನ್ಮೇಲೆ ಜನಕ್ಕೆ ಸಾಲ ಕೊಡೋಕೆ ಶುರು ಮಾಡಬೇಕು. ಒಟ್ನಲ್ಲಿ ಜನ ತುಂಬಬೇಕು, ಅಂಗಡಿಲಿರೋ ಸಾಮಾನು ಖಾಲಿ ಆಗ್ಬೇಕಷ್ಟೇ. ಒಟ್ನಲ್ಲಿ ಸಾಮಾನು ಖಾಲಿ ಆಗ್ಬೇಕು. ಡ್ರೈವರ್ ಅಂದರ ಏನ ತಿಳದಿ ಹೇಳ ಚಿಟಗುಬ್ಬಿ, ನೀ ಹೇಳ ಚಿಟಗುಬ್ಬಿ, ತುಡಗ ಬಡಗ ಕರಿತಿದ್ದಿ ನನ್ನ ಚಿಟಗುಬ್ಬಿ, ನೀ ಕೇಳ ಚಿಟಗುಬ್ಬಿ. ನೀ ಡ್ರೈವರ್ನ ಹಗರಂತ ತಿಳಿದೇನಾ, ಈ ಡ್ರೈವರ್ನ ಮನಸೈತ ಸಿಹಿಜೇನ. ಡ್ರೈವರ್ ಅಂದರ ಏನ ತಿಳದಿ ಹೇಳ ಚಿಟಗುಬ್ಬಿ. ಕನಕಪುರ ಬೆಟ್ಟಲ್ಲಿ ಶ್ರೀರಾಮ್ ಸಂಜೀವ ಮೂರ್ತಿ ಸ್ವಾಮಿ ನಿನ್ಗೆ ಹರಕೆ ಹೊತ್ಕೊಂಡ್ಮೇಲೆ ಹುಟ್ಟಿರೋ ಮನೆಗೆ ಸ್ವಲ್ಪನೂ ಕಷ್ಟ ಕೊಡ್ಲಿಲ್ಲ, ಆದ್ರೆ ಕೊಟ್ಟಿದ ಮನೆಗೆ ತುಂಬಾ ಕಷ್ಟ ಕೊಡ್ತಾವಳೆ. ನಮ್ಗೆ ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಿದೀಯಾ? ರಾಮ್ ಸಂಜೀವ ಮೂರ್ತಿ ಸ್ವಾಮಿ, ಇವಳನ್ನ ನೀನೇ ಕಾಪಾಡ್ಬೇಕು. ಆಯ್ತಾ? ಮುಗೀತಾ? ಇಲ್ಲ ಇನ್ನು ಏನಾದ್ರೂ ಬ್ಯಾಲೆನ್ಸ್ ಇದೆಯಾ? ನೀನ್ ಸೈಲೆಂಟ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನು ಉಳ್ದಿಲ್ಲ, ಎಲ್ಲ ಖಾಲಿ ಆಗಿದೆ ಅಂತ. ನೋಡಮ್ಮ, ನೀನು ನಮ್ಮ ಅಪ್ಪನ ಬಾಯಿ ಮುಚ್ಚಿಸ್ಬೋದು, ಅವ್ರ ಮಗಳ ಬಾಯಿನಲ್ಲ. ನಿನ್ ತರ ನನ್ಗೆ ಅಡ್ಜಸ್ಟ್ಮೆಂಟ್ ಲೈಫಲ್ಲಿ, ಸಾರಿ ನಿನ್ಗೆ ಇಂಗ್ಲಿಷ್ ಬರಲ್ಲ ಅಲ್ವಾ? ಸರಿ, ಕನ್ನಡದಲ್ಲೇ ಹೇಳ್ತೀನಿ, ಕೇಳಿಸ್ಕೊ. ತಪ್ಪು ಮಾಡ್ದೇನೆ ತಲೆ ತಗ್ಗಿಸ್ಕೊಂಡು ಜೀವನ ಮಾಡೋಳಲ್ಲ ಈ ಅಪ್ಪನ ಮಗಳು. ನಿನ್ ತರ ಎಲ್ಲಾನು ಸಹಿಸ್ಕೊಂಡು ಸತಿ ಸಾವಿತ್ರಿ ಹೆಸರು ತಗೊಳ್ಳೋಳಲ್ಲ ನಾನು. ಏನೇ ಇದ್ರು ಇದ್ದಾಗೆ ಹೇಳಿ ಎದೆಗೆ ಜಾಡ್ಸೋದಿಯೋ ಚಾಮುಂಡಿ, ಚಂಡಿ ಚಾಮುಂಡಿ, ಊರು ಪಾರ್ವತಿ ಕಣಮ್ಮ ಈ ನಿನ್ ಮಗಳು. ಚಂಡಿನೂ ಬೇಡ, ಚಾಮುಂಡಿನೂ ಬೇಡ, ಸಾವಿತ್ರಿನೂ ಬೇಡ. ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಗೊಂಡ, ಹಾಗೆ ಕೊಟ್ಟಿದ ಮನೆಗೆ ಒಳ್ಳೆ ಹೆಸರು ತಗೊಳ್ತಾರೆ. ಸಾಕು ಸಾಕು ಸಾಕು.
ಹಣ ಕುಡ್ಕೊಂಡ್ ಬಂದಿದ್ಯಾ ಭವ್ಯ ಅಲ್ಲ, ನಾನು ರಮ್ಯಾ. ಅಣ್ಣ ಕುಡ್ಕೊಂಡ್ ಬರ ಬಂದಿದ್ಯಲ್ಲ ನೀನು. ನನ್ನ ಮುದ್ದು ಭವ್ಯ ನೀನು. ನಾನು ಭವ್ಯ ಅಲ್ಲ, ರಮ್ಯಾ. ಯಾಕ್ರಿ, ಏನಾಯ್ತು? ರಮ್ಯಾ ರೀ, ನಿನ್ನೆ ಕೇಳ್ತಾ ಇರೋದು. ರಮ್ಯಾ ರಮ್ಯಾ ಕೃಷ್ಣ ಅಂತ ಹೆಸರಿಟ್ಟದಕ್ಕೆ ಎಷ್ಟು ದುರ್ಮಿಂದ ಕಾಯ್ಕೊಂಡಿದ್ರಿ ಇಂಥ ಕೆಲಸ ಮಾಡೋದ್ ನೀವು. ನಾನವತ್ತು ಹೆಂಡತಿಗೊಂದ್ ಕಾಲ, ಹೆಂಡತಿ ಫ್ರೆಂಡ್ಗೊಂದ್ ಕಾಲ ಅಂತ ಹೇಳಿದಾಗ ನೀವೇನ್ ಹೇಳಿದ್ರಿ? ನಮ್ಮೆಲ್ಲ ಚಿನ್ನವಿಲ್ಲ, ಹೆಂಡತಿಗೊಂದ್ ಕಾಲ, ಹೆಂಡತಿ ತಂಗಿಗೊಂದ್ ಕಾಲ ಅಂತ ಹೇಳಿದ್ರಲ್ಲ. ಇದಕ್ಕೆಲ್ಲ ತಂಗಿ ತಂಗಿ ಅಂತ ಹೇಳ್ಬಿಟ್ಟು ತಂಗಿನ ಸೌನ್ಯ ಮಾಡ್ಕೊ ಬಂದಿದ್ದಲ್ಲ ನನಗೆ. ರಮ್ಯಾ ರಮ್ಯಾ ಏನಾಯ್ತೆ? ಜನ್ಮಕ್ಕೆ ರಮ್ಯಾ ಇನ್ನು ಹೇಳ್ತಿಲ್ಲ ಕೆಲಸ ಮಾಡಿದ್ದಾನೆ. ಅವನಿಗೆ ಸಮಯ ಇಲ್ಲ ಕಣೆ. ಕಾಲಲ್ಲಿರೋ ಚಮ್ಮಿ ತಗೊಂಡು ಮಕ್ಕಳನ್ನ ನೋಡಿ ತಂಗಿ ತಂಗಿ ಅಂತ ಹೇಳ್ಬಿಟ್ಟು ತಂಗಿ ಸೀರೆನ ತೆಗೆದು ಹೇಳ್ದವನು. ಜನ್ಮಕ್ಕೆ ತಗೊಳ್ಳೆ ತಗೊಂಡು ಚೊಕ್ಕ ತಗೊಂಡು ನೋಡಿ ಅವನ ಮಕ್ಕಳ ಮೇಲೆ. ಅಣ್ಣಂತೂ ಏನು ಇಲ್ಲ ಕಡೆ, ಇಲ್ಲ ಕಡೆ. ನೀನು ಬೈಬೇಡ ಕಡೆ, ಬೈಬೇಡ. ಕಾಲ ಕೊಡ್ತಾ ಕೊಡ್ತಾ ಸರ್ಕಾರದವರು ಕುಡಿಯಕ್ ಮೀಸೆಗಂಟ ನನ್ನಂತೆ ಎಷ್ಟೋ ಹೆಣ್ಮಕ್ಳು ಅತ್ಯಾಚಾರ
ಹೊರಗಾಗ್ತಾರೆ. ಏನು